ಅದನ್ನ ದುರ್ಬಲಗೊಳಿಸಬೇಕು ಅನ್ನುವಂತ ಸಂಚಿನ ಒಂದು ಭಾಗ ಇರ್ಬೋದು. ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸುವ ಕೆಲಸ ಮಾಡ್ತಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಟ್ಕೊಳ್ಳೋದಕ್ಕೆ ನೇರವಾಗಿ ಭಕ್ತರನ್ನ ಸಮಾನವಾಗಿ ಕಾಣುವ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾರೆ. ನೋಡಿ, ಧರ್ಮಸ್ಥಳ ನಮ್ಮ ಭಾಗದ ಜನ ಧರ್ಮಸ್ಥಳದ ಬಗ್ಗೆ ಅತೀವವಾದ ಶ್ರದ್ಧೆ, ಭಕ್ತಿ, ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಬಡವರ ನಡುವೆ ಅದು ಮದ್ಯ ವ್ಯಸನದಿಂದ ಅವ್ರನ್ನ ಮುಕ್ತ ಮಾಡೋದ್ರಿಂದ ಮೊದಲುಗೊಂಡು ರೈತರು ಸಾಲವನ್ನು ಕೊಡೋದ್ರ ಮೂಲಕ ಬದುಕು ಕಟ್ಕೊಳ್ಳೋದಕ್ಕೆ ನೇರವಾಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಅವ್ರ ಬದುಕು ಕಟ್ಕೊಳ್ಳೋಕೆ ನೆರವಾಗಿದೆ. ಎಷ್ಟೋ ಜನ, ನಾನು ಅವ್ರ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀನಿ, ಅವರ ಅಭಿಪ್ರಾಯವನ್ನ ಹೇಳ್ಬೇಕಾದ್ರೆ ಆನಂದ ಭಾಷ್ಪ ಸುರಿಸಿದ್ದಾರೆ. ನನಗೆ ಪುನರ್ಜನ್ಮ ಅಂತೂ ಎಷ್ಟೋ ಜನ ಮಾತಾಡಿದ್ದಾರೆ. ಇನ್ನು ಧರ್ಮೋತ್ಥಾನ ಟ್ರಸ್ಟ್ ಐತಿಹಾಸಿಕವಾಗಿರ್ತಕ್ಕಂಥ ಪುರಾತತ್ವ ಇಲಾಖೆಗೆ ಸೇರಿದಂತ ನೂರಾರು ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡೋ ಕೆಲಸ ಮಾಡಿದೆ ಧರ್ಮೋತ್ಥಾನ ಟ್ರಸ್ಟ್. ಇನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ನಮ್ಮ ಭಾಗದ ಜನ ನಮ್ಮ ನಡುವೆ ಇರುವ ದೇವರು ಅಂತ ಭಾವಿಸ್ತಾರೆ, ದೇವತಾ ಮನುಷ್ಯ ಅಂತ ಭಾವಿಸ್ತಾರೆ. ಧರ್ಮಸ್ಥಳವೂ ಕೂಡ ಭಕ್ತರಿಗೆ ಯಾವುದೇ ಜಾತಿ ಭೇದ ಮಾಡದೆ ಭಕ್ತರನ್ನ ಸಮಾನವಾಗಿ ಕಾಣುವಂತ ವ್ಯವಸ್ಥೆಯನ್ನ ದಶಕಗಳ ಹಿಂದೆ, 5-6 ದಶಕಗಳ ಹಿಂದೆಯೇ ಸಮಾಜಕ್ಕೆ ಪರಿಚಯಿಸಿ ಅಲ್ಲಿ ಭಕ್ತಿ ಮತ್ತು ಸಮಾನತೆಯನ್ನ ಗಟ್ಟಿಗೊಳಿಸೋ ಕೆಲಸ ಮಾಡಿದೆ. ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು, ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ. ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸುವ ಕೆಲಸ ಮಾಡ್ತಿದ್ದಾರೆ. ಸತ್ಯ ಏನು? ಸತ್ತವ್ರು ಯಾರು? ಯಾರು ಸತ್ತಿದ್ರೆ ಆ ಸತ್ತವ್ರದ್ದು ಮಾಹಿತಿ ಇರ್ಲೇಬೇಕಲ್ಲ. ನಮಗೆ ಸೌಜನ್ಯ ಕೊಲೆ ಮಾಹಿತಿ ಇದೆಯಪ್ಪ, ಸೌಜನ್ಯ ಕೊಲೆ ಮಾಹಿತಿ ಇದೆ. ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆ ಆಗಿ ಚಾರ್ಜ್ ಶೀಟ್ನು ಹಾಕ್ಬಿಟ್ಟಿದೆ. ಅರೆ ಇನ್ನು ಉಳಿದವ್ರು ಯಾರು ಸತ್ತವ್ರು? ಇದಕ್ಕೂ ಧರ್ಮಸ್ಥಳಕ್ಕೂ ಏನಾದ್ರು ಸಂಬಂಧ ಇದೆಯಾ? ಅಥವಾ ಕೇವಲ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆಯಾ? ನನಗನ್ಸುತ್ತೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆ. ಯಾವುದು ಭಕ್ತಿ ಭಾವವನ್ನು ಗಟ್ಟಿಗೊಳಿಸುತ್ತೋ, ಯಾವುದು ಸಹೋದರತ್ವವನ್ನ, ಸಮಾನತೆಯನ್ನ ಎತ್ತಿ ಹಿಡಿಯುತ್ತೋ, ಅದನ್ನ ದುರ್ಬಲಗೊಳಿಸಬೇಕು ಅನ್ನುವಂತ ಸಂಚಿನ ಒಂದು ಭಾಗ ಇರ್ಬೋದು ಅಪಪ್ರಚಾರ ಅಂತ ನನಗೆ ಅನುಮಾನ ಇದೆ. ಅಕಸ್ಮಾತ್ ಸತ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಯಾರಾದ್ರೂ ಹತ್ಯೆಗೊಳಗಾದ ಯಾರ ಕುಟುಂಬದವ್ರು ಯಾರು ದುಡ್ಡು ಕೊಡ್ಬೇಕಿತ್ತಲ್ಲ. ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ? ಧರ್ಮಸ್ಥಳದಲ್ಲಿ ಡಿಸ್ಟಿಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೂಡ ಹೋಗಿರ್ತಾರೆ, ತಗೊಂಡಿರಲ್ಲ. ಇವತ್ತು ಕಂಪ್ಲೇಂಟ್ ದಾಖಲಾಗಿದೆ. ಹಾಗೆ ಒಂದು ಸಮಗ್ರ ತನಿಖೆ, ನಾನು ಹೇಳೋದಂದ್ರೆ ಸಮಗ್ರ ತನಿಖೆ ಆಗ್ಲಿ. ಅವ್ನು ಯಾರು ಹೇಳೋದಂದ್ರೆ ಅವು ಯಾರು, ಅದೆಲ್ಲ ಒಂದು ಸಮಗ್ರ ತನಿಖೆ ಆಗಲಿ. ತನಿಖೆ ಆಗೋಕ್ ಮುಂಚೆ ಅನುಮಾನದ ಮೇಲೆ ನಾವು ಯಾರನ್ನೋ ಗಲ್ಲಿಗೇರ್ಸಕ್ ಬರಲ್ವಲ್ಲ. ಸಮಗ್ರ ತನಿಖೆ ಆಗ್ಬೇಕಲ್ಲ, ಸತ್ಯಾಸತ್ಯತೆ ಹೊರಗೆ ಬರ್ಬೇಕಲ್ಲ. ಸತ್ಯಾಸತ್ಯತೆ ಹೊರಗೆ ಬರಕ್ ಮುಂಚೆನೆ ಯಾರನ್ನೋ ಅಪರಾಧಿಯಾಗಿ ನಿಲ್ಸಕ್ ಆಗಲ್ವಲ್ಲ. ಆದ್ರೆ ಕೆಲವು ನ್ಯೂಸ್ ಚಾನೆಲ್ಗಳು ಅವರೇ ತನಿಖಾ ಏಜೆಂಟ್ ಆಗ್ಬಿಟ್ಟಿದ್ದಾರೆ. ಅವರೇ ಯೂಟ್ಯೂಬ್ ಚಾನೆಲ್ಗಳು ಅವರೇ ಅಪರಾಧಿ ಎಲ್ರನ್ನೂ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಇದ್ರ ಹಿಂದ್ಗಡೆ ಏನೋ ಟೂಲ್ ಕಿಟ್ ಇದ್ದಂಗೆ ಕಾಣ್ತಾ ಇದೆ. ಕಳೆದ 4.5 ದಶಕಗಳಿಂದ ಧರ್ಮಸ್ಥಳಕ್ಕೆ ಭಕ್ತನಾಗಿ ಹೋಗ್ತಾ ಇದ್ದೀನಿ. ನಮ್ಗೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡುವಂತ ಯಾವ ಸಂಗತಿಯು ನಮಗೇನು ಗೋಚರ ಆಗಿಲ್ಲ. ಒಬ್ಬ ಭಕ್ತನಾಗಿ ಹೋಗಿ ಅಲ್ಲಿ ತಾರತಮ್ಯ ಇದೆಯಾ? ತಾರತಮ್ಯ ಇಲ್ಲ. ಆ ತರದ ಯಾವುದೋ ಆರೋಪ ಮಾಡುವಂತ ಯಾವ ಸಂಗತಿ ನಮ್ಮ ಅನುಭವಕ್ಕೆ ಬಂದಿಲ್ಲ. ಸುದ್ದಿ 18
ಸದಾ ನಿಮ್ಮೊಂದಿಗೆ.